ಪ್ರೀತಿ ನಾಟಕ ತೋರಿಸಿದ್ದು ದುಡ್ಡುಗೋಸ್ಕರ ಅಷ್ಟೇ ಅಲ್ಲ, ಕೆಲಸ ಆದ್ಮೇಲೆ ಮತ್ತೆ ಇವಳನ್ನ ಬೀದಿಗೆ ಎಸೆಯೋ ಪ್ಲಾನ್ ಇತ್ತು. ಇದನ್ನ ಸ್ವತಃ ನಿಮ್ಮ ಗಂಡನೇ ಹೇಳಿದ್ದು. ನಾನು ಕಿವಿಯಾರೆ ಕೇಳಿಸ್ಕೊಂಡೆ. ನನ್ನ ಗಂಡ ಕಟಕ ಅಂತ ಗೊತ್ತಿತ್ತು ಸರ್, ಆದ್ರೆ ಇಂಥ ನೀಚ ಅಂತ ಗೊತ್ತಿರಲಿಲ್ಲ ನನಗೆ. ಹೆಣ್ಣು ಮಗಳು ನನ್ನ ಮುಂದೆ ಇಟ್ಕೊಂಡು ಇಂಥ ನೀಚ್ ಕೆಲಸ ಮಾಡ್ಬಿಟ್ರಲ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಏಯ್, ಮಾತ್ ಹದ್ ಮೀರ್ತಿದೆ. ತೆಪ್ಕಿರತ್ ಕಲಿ. ನಾನು ಏನೇ ಮಾಡಿದ್ರು ಅದ್ ನಿಮ್ಗೋಸ್ಕರ ಮಾಡಿದ್ದೀನಿ, ಮರಿಬೇಡಿ. ಮಗಳು ಬೇಕು, ಮಗಳನ್ನ ನೋಡ್ಬೇಕು, ಅವ್ನು ನನ್ನ ಜೊತೆಲಿ ಇರ್ಬೇಕು ಅಂತ ಬಡ್ಕೋತಿದ್ಯಲ್ಲ, ಇವಾಗ ಕರ್ಕೊಂಬಂದಿದ್ದೀನಿ, ಇಟ್ಕೋ. ಹಾಗೆ ಈ ಮಹಾಪುರುಷಂಗೆ ನಮ್ಮನೆ ವಿಷಯಕ್ಕೆ ತಲೆ ಹಾಕ್ತೆ ದೂರ ಇರಕ್ ಹೇಳು, ಚೆನ್ನಾಗಿರಲ್ಲ. ಇಷ್ಟಾದ್ರೂ ನಿನ್ ದಿಮಾಕ್ ಇಳಿಲಿಲ್ಲ ಅಲ್ವಾ? ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿನಗ್ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾನು ನಿನ್ನ ಅಂಕಲ್ ಪ್ಲೀಸ್, ದಯವಿಟ್ಟು ಜಗಳ ಆಡ್ಬೇಡಿ. ಇದನ್ನೆಲ್ಲ ಇಲ್ಲೇ ನಿಲ್ಸಿ ನೀವು ಹೊರಡಿ ಅಂಕಲ್. ನನ್ನ ಜೀವನ ಹೇಗೋ ಇರುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡಿಸ್ಕೊಂಬೇಡ ಅಂದ್ರೆ ನೀ ನನ್ನ ಮಗಳಿದ್ದಂಗೆ ನಕ್ಷತ್ರ. ಹೀಗಿದ್ದಾಗ ಈ ರಾಕ್ಷಸನ ಹತ್ರ ಈ ನರಕದಲ್ಲಿ ಹೇಗ್ ಬಿಟ್ಟೋಗ್ಲಿ ನಿನ್ನ? ಇಲ್ಲ ಅಂಕಲ್, ಇದು ನನ್ನ ಮನೆ. ಏನೇ ಆದ್ರೂ ನಾನು ಇಲ್ಲೇ ಇರ್ಬೇಕು, ಅದೇ ಸರಿ ಅಂಕಲ್. ನಾನು ನಿಮ್ ಜೊತೆ ಬರ್ತಿಲ್ಲ ಅಷ್ಟೇ. ಯಾಕಾಗಲ್ಲ? ಒಳ್ಳೆ ಸಂಬಳ ಕೊಟ್ರೆ ಇವನ್ಗಿಂತ ಚೆನ್ನಾಗಿ ಕೆಲಸ ಮಾಡೋರು ಸಿಗ್ತಾರೆ. ಇಡೀ ಮನೇಲಿ ನಂಗೆ ಉಳಿದಿರೋ ಒಂದೇ ಒಂದು ಭರವಸೆ ಅಂದ್ರೆ ಅದು ನೀನು ಭೂಪತಿ. ಏನೇ ಆದ್ರೂ ನನ್ನ ಮಗ ನನ್ನ ಪಕ್ಕ ಇರ್ತಾನೆ, ನನ್ನ ಪರ ವಹಿಸ್ಕೋತಾನೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನೀನ್ ಬೇರೆಯವ್ರ ಪರನೇ ನಿಂತ್ಕೋತೀನಿ ಅಂದ್ರೆ ಓಕೆ, ನೀನು ಇವರಿಬ್ರು ತರ ಈ ಅಮ್ಮನ ಕಳ್ಕೊತೀನಿ. ಅಮ್ಮ ಹಾಗಂದ್ರು ಅಂತ ಬೇಜಾರಾಗ್ತಾ ಇದೆಯಾ? ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಅಮ್ಮ ಇರೋದೇ ಹಾಗಲ್ವಾ, ಬಿಟ್ಬಿಡು. ಇನ್ನೊಂದು ಕ್ಷಣಕ್ಕೆ ಸರಿ ಹೋಗಿ ಅವರೇ ನಿನ್ನ ಹತ್ರ ಬರ್ತಾರೆ. ಇದನ್ನ ನಾನು ನಿಮಗೆ ಹೇಳಬೇಕು, ನಿಮಗೆ ಸಮಾಧಾನ ಮಾಡಬೇಕು. ನೋಡಿದ್ರೆ ನೀವು ಬಂದು ನನಗೆ ಮನ್ಸಿಗೆ ಹಚ್ಕೋಬೇಡ ಅಂತ ಹೇಳ್ತಿದ್ದೀರಾ. ನಿಜ ಹೇಳೋ ಅಣ್ಣ, ಬೇಜಾರಾಗ್ತಿಲ್ವಾ ನಿನ್ಗೆ? ನನ್ನ ಹಣ್ಣಂದ್ರೆ ಕಂಡ್ರು ನೀವಿಬ್ರು. ನಿಮಗ್ ಹರ್ಟ್ ಆದ್ರೆ, ನಿಮಗ್ ಬೇಜಾರಾದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ಅದ್ರಲ್ಲೂ ಅಮ್ಮನೇ ಮಾತಿಗೂ ನಿಮಗ್ ಚುಚ್ತಿದ್ರೆ
ಇನ್ಸಲ್ಟ್ ಮಾಡಿದ್ರೆ ಬೇಜಾರಾಗತ್ತೆ ಕಣ್ರೋ. ಅದಕ್ಕೆ ನಾನು ಕೋಪದಲ್ಲಿ ವಾಪಸ್ ಒಂದು ಮಾತು ಮಾತಾಡ್ಬಿಡ್ತೀನಿ. ಹಾಗೆ ಮಾಡಬೇಡ ಅಂತಾನೆ ಹೇಳಕ್ ಬಂದಿರೋದು. ಅದೇನೇ ಆಗ್ಲಿ ಅಮ್ಮನ ಎದುರಾಗಿ ನಿಂತ್ಕೋಬೇಡ, ಅದು ಖಂಡಿತ ತಪ್ಪಾಗತ್ತೆ. ಮತ್ತಮ್ಮ ಆ ರೀತಿ ಮಾತಾಡೋದು ಸರಿನಾ? ನಾವು ಮಾಡಿರೋದು ಅದೇ ತಾನೇ, ಅದಕ್ಕೆ ಅಂತಾರೆ ಅಲ್ವಾ. ಅಟ್ಲೀಸ್ಟ್ ಅಮ್ಮ ನಿನ್ ಜೊತೆಗಾದ್ರೂ ಖುಷಿಯಾಗಿದ್ದಾರೆ, ಬಹುಶಃ ನಿನ್ನಿಂದಾನೇ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅದೇನೋ ನಿನ್ ಮೇಲೆ ಒಂಥರ ಆಸೆ, ಅದೇನೋ ಹೋಪ್ಸ್ ಇಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ನೀನು ನಮಗ್ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಐ ಥಿಂಕ್ ಅಮ್ಮ ವಿಲ್ ಫೀಲ್ ಅಲೋನ್. ಈ ಮನೇಲಿ ನಾನು ಒಬ್ಳೆ ಅಂತ ಫೀಲ್ ಆಗಕ್ ಶುರು ಆಗ್ಬಿಡ್ತಾರೆ. ಅದಾಗ್ಬೇಕಾ? ನಿನಗೆ ನಮ್ಮ ಮೇಲೆ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ, ಎಲ್ಲ ಓಕೆ. ಆದ್ರೆ ಅದನ್ನ ಅಮ್ಮನ ಮುಂದೆ ತೋರ್ಸಕ್ ಹೋಗ್ಬೇಡ. ಬಿ ನೈಸ್ ಟು ಅವರ್. ನೀನ್ ಅಮ್ಮನ ಜೊತೆ ಇದೆಯಾ ಅಂದ್ರೆ ಅವರು ಖುಷಿಯಾಗಿರ್ತಾರೆ. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಬಟ್ ಇದೆಲ್ಲ ಇನ್ನು ಎಷ್ಟು ದಿನಾನು ಅಣ್ಣ? ಅಮ್ಮ ತಟ್ಟೆ ತುಂಬಾ ಅನ್ನ ಕಲಿಸ್ಕೊಂಬಂತು ನನ್ನ ಒಬ್ಬನಿಗೆ ಊಟ ಮಾಡಿಸಿದ್ರೆ ಇಳಿಯತ್ತ? ಅಮ್ಮ ಇವಾಗ ಮಾಡ್ತಿರೋದು ಅದೇ ಕಣ್ರು. ತನ್ನಷ್ಟು ಪ್ರೀತಿನ ನನ್ನೊಬ್ಬನಿಗೆ ಕೊಡ್ತೀಯಾಳೆ. ನಿಮ್ಮಿಬ್ಬರನ್ನು ಖಾಲಿ ಕೈಯಲ್ಲಿ ನಿಲ್ಸಿದಾಳೆ. ಬೇಜಾರಾಗಲ್ವೇನ್ರೋ? ದಟ್ಸ್ ಓಕೆ ಬ್ರೋ, ಹೋಪ್ಸ್ ಕಳ್ಕೊಬೇಡ. ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಖಂಡಿತ ಅಮ್ಮ ಬದಲಾಗ್ತಾಳೆ. ಅದೇ ದಿನಕ್ಕೆ ನಾನು ಕಾಯ್ತಿರೋದು. ಫಾರ್ ಒನ್ ಡೇ. ಬೇಡ ನಕ್ಷತ್ರ, ಹಠ ಮಾಡಬೇಡ. ಇನ್ನೂ ಈ ಮನೇಲಿದ್ದು ಎಷ್ಟು ಅನುಭವಿಸ್ತೀಯ? ನನ್ನ ಜೊತೆ ನಡಿ. ಇನ್ನೊಬ್ಬಳು ಮಗಳು ಸಿಕ್ಕಿದ್ಲು ಅಂತ ನಾನು ಆರ್ತಿ ನಿನ್ನ ಜೋಪಾನ ಮಾಡ್ತೀವಿ. ನಾನು ಅಲ್ಲಿಗೆ ಬರಲ್ಲ ಅಪ್ಪ. ಶ್ವೇತಾ ಮೇಡಮ್ ಮದ್ವೆ ಮುಗಿಯೋ ತನಕ ನಾನು ಆ ಕಡೆ ಕಾಲಿಡಲ್ಲ. ನನ್ನಿಂದ ಅವ್ರ ಜೀವನ ಹಾಳಾಗಬಾರ್ದು. ಏನು ಮಾತಾಡದೆ ಸುಮ್ನಿದ್ದಾಳೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವಳಿಗೆ ಬರಕ್ ಇಷ್ಟ ಇಲ್ಲ ಅಂತ. ನಮ್ಮನೆ ವಿಷಯ ನಾವು ನೋಡ್ಕೋತೀವಿ, ತಾವಿನ್ ಹೊರಡ್ಬೋದು. ನಿನಗೆ ಮಾತಾಡೋ ಹಕ್ಕಿಲ್ಲ, ಸುಮ್ಮನಿರ್ಬೇಕು. ಇಷ್ಟೆಲ್ಲ ಆದ್ರೂ ನಾಚಿಕೆ ಬಿಟ್ಟು ಮತ್ತೆ ಮಾತಾಡ್ತಿದ್ಯಾ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನಿನ್ ಯೋಗ್ಯತೆ ಏನು ಅಂತ. ನಕ್ಷತ್ರ, ನನ್ನ ಮಾತು ಕೇಳು. ನೀನಿಲ್ಲಿದ್ರೆ ಇವ್ರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೀನು ಮತ್ತೆ ಬೀದಿ ಪಾಲಾಗ್ತೀಯ. ಮತ್ತೆ ನಿಂಗ ಪರಿಸ್ಥಿತಿ ಬರೋದು ಬೇಡ ಮಗಳೇ. ನನ್ನ ಜೊತೆ ಬಂದ್ಬಿಡು. ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರ ಅಂತ ನನಗ್ ಗೊತ್ತು ಅಂಕಲ್. ಆದ್ರೂ ನಾನು ಎಲ್ಗೂ ಬರಲ್ಲ. ನನಗ್ ನನ್ ಮನೆ ಬೇಕು ಅಂಕಲ್. ನಾನು ಇಲ್ಲೇ ಇರ್ತೀನಿ. ಬೀದಿಗೆ ಬೀಳೋದಿರ ಬಂದ್ರೆ ಬರ್ಲಿ, ಅದೇ ನನ್ಗೇನು ಹೊಸದಲ್ಲ ಅಂಕಲ್. ಅಂಕಲ್ ಪ್ಲೀಸ್, ದಯವಿಟ್ಟು ನೀವು ಹೊರಡಿ. ನನ್ನ ನಿಮ್ ಮಗಳ ತರ ಪ್ರೀತಿಸ್ತೀನಿ ಅಂದ್ರಲ್ಲ, ಆ ಪ್ರೀತಿನ ನಾನು ದೂರದಿಂದಲೇ ಅನುಭವಿಸ್ತೀನಿ. ನನ್ಗಷ್ಟು ಸಾಕು. ಅಂದ್ರೆ ನೀನ್ ನನ್ನ ಜೊತೆ ಬರಲ್ವಾ? ಇನ್ನು ಯಾವ ಭಾಷೆಲಿ ಹೇಳ್ಬೇಕು ನಿಂಗೆ? ಸುಮ್ನೆ ಹೊರಡು. ಇಷ್ಟಾದ್ರೂ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನೀನ್ ನಾಚಿಕೆ ಆಗ್ಬೇಕು.
ಅಜ್ಜಿ, ಯಾರ್ ಜೊತೆ ಮಾತಾಡ್ತಿದ್ದೀರಾ ಅಂತ ನೆನ್ಪಿರ್ಲಿ. ನನಗನಿ ಅನ್ಸ್ಕೋತೀನಿ, ಆದ್ರೆ ಇವ್ರಿಗೆ ಮರ್ಯಾದೆ ಕೊಡದೆ ಮಾತಾಡ್ತಾರೆ, ನಾನ್ ಸುಮ್ನಿರಲ್ಲ. ಹೊರಡಿ ಅಂಕಲ್, ಇವ್ರ ಕೈಲಿ ಅನ್ಸ್ಕೊಳ್ಳೋಷ್ಟು ಚಿಕ್ಕವ್ರು ಆಗ್ಬೇಡಿ ಪ್ಲೀಸ್ ಅಂಕಲ್. ಇಷ್ಟು ದಿವಸ ನನ್ನ ಮಗಳು ನನ್ನ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಇಲ್ಲೇ ಇದ್ದೀನಲ್ವಮ್ಮ. ಆದ್ರೆ ಇನ್ ಮುಂದೆ ಇರ್ಬೇಡ ಅಂತ ಹೇಳೋದಕ್ಕೆ ಹೋದೆ ನಕ್ಷತ್ರ. ಹೌದು ಹೌದು, ಇನ್ಮೇಲೆ ನೀನು ಈ ಮನೆಯಲ್ಲಿ ಇರ್ಕೂಡ್ದು. ನಾನು ನಮ್ಮ ಹೇಳ್ತಿದ್ದೀನಿ ಕಡೆ ಈ ಮನೆಯಲ್ಲಿ ಇರ್ಬೇಡ, ಹೊರಟೋಗೋ.